ಮಂಡ್ಯದಲ್ಲಿ ಕಾವೇರಿ ಆರತಿಗೆ ರೈತರಿಂದ ಅಪಸ್ವರ. ರೈತರ ಅಭಿಪ್ರಾಯ ಸಂಗ್ರಹಕ್ಕೆ ಮುಂದಾಗಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಪಸ್ವರ ಕೇಳಿಬರ್ತಾ ಇದೆ. ಮಂಡ್ಯದಲ್ಲಿ ಕಾವೇರಿ ಆರತಿಗೆ ರೈತರಿಂದ ಅಪಸ್ವರ. ರೈತರ ಅಭಿಪ್ರಾಯವನ್ನ ಸಂಗ್ರಹ ಮಾಡಲಿಕ್ಕೆ ಮುಂದಾಗಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ತನ್ನ ನಿರ್ಧಾರದ ವಿರುದ್ಧವೇ ತಿರುಗಿ ಬಿದ್ದಂತಹ ಜನರ ಮನವೊಲಿಸಲು ಯತ್ನ. ರೈತರು ಸಾರ್ವಜನಿಕರ ಅಭಿಪ್ರಾಯವನ್ನ ಸಂಗ್ರಹಿಸಿದಂತಹ ಡಿಕೆ ಶಿವಕುಮಾರ್ ಕಾವೇರಿ ಆರತಿಯಿಂದ ಉಂಟಾಗುವಂತಹ ಪ್ರಯೋಜನದ ಬಗ್ಗೆಯೂ ಕೂಡ ತಿಳುವಳಿಕೆ, ಜನರ ಭಾವನೆಗೆ ಗೌರವ ಕೊಡ್ತೇವೆ ಅಂತ ಹೇಳಿದಂತಹ ಡಿಸಿಎಂ ಡಿಕೆ ಶಿವಕುಮಾರ್, ಕುಮಾರಸ್ವಾಮಿಯದ್ದು ರಾಜಕೀಯ ವಿರೋಧ ಇದ್ದೇ ಇರುತ್ತೆ, ಅದಕ್ಕೇನು ಮಾಡೋಕೆ ಆಗೋದಿಲ್ಲ ಅಂತ ಹೇಳಿರುವಂತಹ ಡಿಕೆ ಶಿವಕುಮಾರ್ ಅವರು ಒಂದಿಷ್ಟು ಮಾತುಗಳನ್ನ ಆಡಿ ಸಮಾಧಾನ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಆದ್ರೆ ರೈತರು ಯಾಕೋ ಸಮಾಧಾನ ಆದಂತೆ ಕಾಣುತ್ತಾ ಇಲ್ಲ. ಮಂಡ್ಯದಲ್ಲಿ ಕಾವೇರಿ ಆರತಿಗೆ ಅಪಸ್ವರ ಎದ್ದಿದ್ದಾರೆ ರೈತರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಮ್ಮ ನಿರ್ಧಾರದ ವಿರುದ್ಧವೇ ತಿರುಗಿ ಬಿದ್ದಂತಹ ಜನರ ಮನವೊಲಿಸಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ರೈತರು ಸಾರ್ವಜನಿಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿರುವಂತಹ ಡಿಕೆ ಶಿವಕುಮಾರ್ ಅವರು ಕಾವೇರಿ ಆರತಿಯಿಂದ ಆಗುವಂತಹ ಪ್ರಯೋಜನಗಳ ಬಗ್ಗೆ ತಿಳುವಳಿಕೆಯನ್ನ ಕೂಡ ನೀಡಿದ್ದಾರೆ. ಜನರ ಭಾವನೆಗೆ ಗೌರವವನ್ನ ಕೊಡ್ತೀವಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಕುಮಾರಸ್ವಾಮಿ ಅವರು ವಿರೋಧ ಇದ್ದೇ ಇರುತ್ತೆ, ಅಪಸ್ವರ ಇದ್ದೇ ಇರುತ್ತೆ ಅಂತ ಹೇಳಿ ಟೀಕೆ ಕೂಡ ಮಾಡಿದ್ದಾರೆ. ಅದಕ್ಕೇನು ಮಾಡೋಕೆ ಆಗೋದಿಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ. ಕರೆದು ಕೂಡ ಕೆಲವ್ರನ್ನ ಮಾತಾಡಿದ್ದಾರೆ, ಅವ್ರದೇ ಆದಂಥ ಅಭಿಪ್ರಾಯ ತಿಳಿಸಿದ್ದಾರೆ. ಸೊ ನಾವು ಇದನ್ನ ನಮ್ಮ ಸರ್ಕಾರದ ಒಂದು ಬದ್ಧತೆ ಈ ಕಾರ್ಯಕ್ರಮಕ್ಕೆ, ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ, ಆ ತಾಯಿಗೆ ಪ್ರಾರ್ಥನೆ ಮಾಡಲಿಕ್ಕೆ, ನಮ್ಮ ಸಂಸ್ಕೃತಿನ ಉಳಿಸ್ಲಿಕ್ಕೆ, ನಮ್ಮ ಪರಂಪರೆ, ಆಮೇಲೆ ಪ್ರವಾಸಿಗರಿಗೆ ಒಂದು ಆಕರ್ಷಣೀಯವಾದಂಥ ಒಂದು ಕಾರ್ಯಕ್ರಮವನ್ನು ರೂಪಿಸಲಿಕ್ಕೆ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸೊ ಇದು ಎಲ್ಲರೂ ಕೂಡ ಕೆಲವರು ಒಮ್ಮತದ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಅನೇಕ ಜನಪ್ರತಿನಿಧಿಗಳು, ಸ್ಥಳೀಯ ಪ್ರತಿನಿಧಿಗಳೆಲ್ಲ ಬೇಕಾದಷ್ಟು ಜನ ಎಲ್ಲ ಅವರ ಬೆಂಬಲವನ್ನು ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಿ ಅಂತ ಸೂಚಿಸಿದ್ದಾರೆ. ಕೆಲವರು ತಪ್ಪು ಗ್ರಹಿತ ಇಟ್ಕೊಂಡು ಅವ್ರದ್ದೇ ಆದಂಥ ಕೆಲವು ಸ್ವಾಭಿಮಾನದ ಪ್ರಶ್ನೆ ಇರ್ತದೆ, ಅದಕ್ಕೆ ಅವ್ರಿಗೂ ಕೂಡ ಗೌರವ ಕೊಡೋಣ. ಅವ್ರನ್ನೂ ಕರೆದು ತಿರ್ಗಿ ಇನ್ನೊಂದ್ಸತಿ ಮಾತಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಬಟ್ ಇದು ಮುಂದುವರಿತದೆ. ಈ ಕೆಲಸಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು. ಈ ಹಿನ್ನೆಲೆಯಲ್ಲಿ ಇವತ್ತು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ನಮ್ಮ ಧಾರ್ಮಿಕ ಇಲಾಖೆಯವರು ಏನು ಮಾಡಿದ್ದಾರೆ, ಕನ್ನಡ ಕಲ್ಚರ್ ಏನು ಮಾಡಿದ್ದಾರೆ, ನಮ್ಮ ಲೈಟಿಂಗ್ ಅವ್ರು ಏನು ಮಾಡಿದ್ದಾರೆ ಅನ್ನೋದೆಲ್ಲ ಕೂಡ ಎಲ್ಲ ಕೇಳಿದ್ದೇನೆ. ಸೊ ಎಲ್ಲ ನೋಡಿದರೆ ಭಾಳ ಚೆನ್ನಾಗಿದೆ. ಒಂದೆರಡು ದಿನದಲ್ಲೇ ಯಾವ ರೀತಿ ರೂಪ ಇರ್ತದೆ ಅನ್ನೋದನ್ನ ನಿಮಗೂ ಕೂಡ ನಾನು ರಿಲೀಸ್ ಮಾಡೋನಿದ್ದೇನೆ. ಅದನ್ನೆಲ್ಲ ಕಂಪ್ಲೀಟು ಮೀಡಿಯಾ ಕೂಡ ಸಾರ್ವಜನಿಕರ ಗಮನಕ್ಕೂ ಬರಬೇಕು ಅಂತೇಳಿ ಮಾಡೋರಿದ್ದೇವೆ. ಸೊ ಅದಕ್ಕೆಲ್ಲ ಕೂಡ ನಮ್ಮ ಕೆಲಸನ ನಾವು ಮುಂದುವರಿಸ್ತೇವೆ. ಈ ವಿಚಾರವನ್ನು ತಮಗೂ ಕೂಡ ನಾನು ತಿಳಿಸಿ ಸಾರ್ವಜನಿಕರು ಸಹಕಾರ ಅಪೇಕ್ಷೆಯನ್ನು ಮಾಡ್ತಾ ಇದ್ದೀನಿ. ಅವ್ರಿಗೆ ಏನಾದ್ರು ಡ್ಯಾಮ್ಗೆ ಏನಾದ್ರು ತೊಂದರೆ ಆಗ್ಬೋದು ಅನ್ನೋ ಆತಂಕ ಇದೆ ಅಷ್ಟೇ. ನಾವು ಡ್ಯಾಮಿಂದ ಭಾಳ ದೂರ ಇದೆ ಕೆಳಗಡೆ. ಆ ಡ್ಯಾಮು ಏನು ಹಿಂದೆ ಇದೆ ಅದಕ್ಕೇನು ಇಲ್ಲೇನು ನಾವು ದೊಡ್ಡದಾಗಿ ಏನೂ ಇದು ಮಾಡೋದಿಲ್ಲ, ಇಲ್ಲ ಬೆಂಕಿ ಇಲ್ಲ, ಇಲ್ಲ ಏನೂ ಇಲ್ಲ ಅಂಥದ್ದು ಏನು ಇಲ್ಲ. ಅಲ್ಲಿ ಕೆಳಗಡೆ ಬೆಂಗಳೂರಿಗೆ ನೀರು ವೇಸ್ಟ್ ನೀರು ಇದೆ. ಆ ಜಾಗದಲ್ಲಿ ಬ್ಯೂಟಿಫಿಕೇಷನ್ ಮಾಡಿ ಅದನ್ನು ಮಾಡ್ತಾಯಿದ್ವಿ. ಪಾಪ ಅವ್ರಿಗೆ ಗೊತ್ತಿಲ್ಲ ಅಷ್ಟೇ, ಅವ್ರದ್ದೇನು ತಪ್ಪಿಲ್ಲ. ಏನೋ ಡ್ಯಾಮ್ಗೇನೋ ಹೆಚ್ಚು ಕಮ್ಮಿ ಆಗ್ಬೋದು ಅಂತ ಭಾವನೆ. ನಾವೇನು ಡ್ಯಾಮ್ಗಳ ನಮಗೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.